ನಿಮಿಷ ಮೊಬೈಲ್ ಆಗ್ತಿದೆ ದೂರ ಒಂದು ನಿಮಿಷ ಅಷ್ಟೇ ಅಲ್ಲ, ಮುಖ್ಯವಾದ್ದು ಅಂದರೆ ನಾವೆಲ್ಲ ವಿದ್ಯಾವಂತರಾಗಬೇಕಾದ್ರೆ ಶಾರದೆ ಹಿಡಿಯನ್ನು ತಿಳಿಸ್ತೀವಿ. ಅಂದರೆ ಅಂದಿನ ಕಾಲದಲ್ಲೂ ನಾವು ಮಹಿಳೆಯರಿಗೆ ಸ್ಥಾನಗಳು ಕೊಟ್ಟಿದ್ದೀವಿ. ನಾನು ಯಾವ್ದಾದ್ರು ಪ್ರಯಾಣ ಮಾಡುವಾಗ ನೋಡ್ತೇನೆ, ಯಾವ ಬಸ್ ಹತ್ತಬೇಕಾದ್ರೂ ಮಹಿಳಾ ವಿದ್ಯಾರ್ಥಿಗಳೇ ಜಾಸ್ತಿ. ಇವತ್ತಿನ ದಿವಸ ಮಹಿಳೆಯರಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಇದೆ. ಏಕೆಂದರೆ ನಮ್ಮ ನ್ಯಾಯಾಲಯದಲ್ಲಿ 13 ಕೋರ್ಟಲ್ಲಿ 8 ಜನ ನ್ಯಾಯಾಧೀಶರಿದ್ದಾರೆ ಹೆಣ್ಮಕ್ಳು. ನಾವೆಲ್ಲ ಅಂತ ಆತಂಕ ಪಡುವಂಥ ಪರಿಸ್ಥಿತಿ ಇಲ್ಲ. ಇವತ್ತಿನ ದಿವಸ ಸರ್ಕಾರ ಆಗಲಿ ಸಮಾಜವಾಗಲಿ ಮಹಿಳೆಯರಿಗೆ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಪ್ರತಿಭೆಯನ್ನು ಕೊಟ್ಟಿದೆ. ಉಪಯೋಗಿಸ್ಕೊಳ್ತಕ್ಕಂಥ ಬುದ್ಧಿವಂತಿಕೆ ನಮಗೆ ಬೇಕು. ಏಕೆಂದರೆ ನಾವು ಭಾಳ ಜನ ನೋಡಿದ್ದೀವಿ. ಈಗ ಶ್ರೀಮತಿ ಅನುರಾಧ ಆ ಕಾಲದಲ್ಲಿ ಬಹುಶಃ ಕಡಿಮೆ ಜನ ಮಹಿಳೆಯರು ಈ ಕಾಲೇಜಲ್ಲಿ. ಯಾಕೆಂದರೆ ನಾವು ಹೈಸ್ಕೂಲ್ ಹೋದಾಗ 2 ಮಹಿಳೆಯರು, ಕಾಲೇಜು ನಾನು ಸೆಂಟ್ ಜೋಸೆಫ್ಸಲ್ಲಿ ಹೋದಾಗ ಒಬ್ಬ ಮಹಿಳೆ. ಆದರೆ ಇವತ್ತಿನ ದಿವಸ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. ನಮ್ಮ ಕಾಲೇಜಲ್ಲೂ ಅಷ್ಟೇ ಬಹುಶಃ 50% ಹೆಚ್ಚಿನ ವಿದ್ಯಾರ್ಥಿನಿಯರೇ ಜಾಸ್ತಿ ಇದ್ದಾರೆ. ಈ ಥರ ಈ ಮಹಿಳೆಯರಿಗೆ ಈಗ ತಮ್ಮದೇ ಆದಂತಹ ಶಕ್ತಿಯನ್ನು ಬೆಳೆಸಬೇಕು ಅಂತ ಇದ್ರೆ ಅದು ದುರುಪಯೋಗಬಾರದು, ಅದು ಸದುಪಯೋಗಬೇಕು. ಈ ಸಮಾಜಕ್ಕೆ, ಈ ರಾಷ್ಟ್ರಕ್ಕೆ ನಿಮ್ಮ ಕೊಡುಗೆ ಇರಲಿ. ಮತ್ತೊಮ್ಮೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಸಾರದ ವೈದ್ಯತೆ ಮತ್ತೊಂದು ಶುಭಾಶಯಗಳಿರುತ್ತೆ. ನಮಸ್ಕಾರ. ಸಾಧನೆಯನ್ನು ಮಾಡಿ ಇಂದು ನಿಮಗೆಲ್ಲ ಅವರ ಅನುಭವ ಮತ್ತು ಮಹಿಳೆಯರ ಹಕ್ಕುಗಳ ಬಗ್ಗೆ ತಿಳಿಸಿಕೊಟ್ಟಂಥ ಅನುರಾಧ ಅವರು, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಮಹಿಳಾ ದಿನಾಚರಣೆಗೆ ಸಹಕಾರವನ್ನು ನೀಡಿದ ಎಲ್ಲ ಮುಖ್ಯಸ್ಥರೇ, ಎಲ್ಲ ವಿಭಾಗದ ಮುಖ್ಯಸ್ಥರೇ, ಕೃಷ್ಣಯ್ಯನವರೇ, ಬೋಧಕೇತರ ವರ್ಗದವರೇ, ಇಂದು ಮಹಿಳೆಯರ ಪಾತ್ರ ಬಹಳ ದೊಡ್ಡದಿದೆ. ತಾಯಿಯಾಗಿ, ಮಡದಿಯಾಗಿ, ಮಗಳಾಗಿ ತನ್ನದೇ ಆದಂತಹ ಸ್ವರೂಪವನ್ನು ಮಹಿಳೆ ಒಂದು ನಿಧಿಯಾಗಿ ಇಡೀ ಪ್ರಪಂಚಕ್ಕೆ ತನ್ನ ಶಕ್ತಿಯನ್ನು ಮೀಸಲಿಟ್ಟಿದ್ದಾರೆ. ನೀವು ಪುಣ್ಯವಂತರು. ಭಾರತದ ರಾಷ್ಟ್ರಪತಿ ಮಹಿಳೆ, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮಹಿಳೆ, ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ವಿಭಾಗದ ಜಿಲ್ಲಾಧಿಕಾರಿಯಾಗಿರ್ಬೋದು, ಜಿಲ್ಲಾ ಪಂಚಾಯತಿ CEO ಇರ್ಬೋದು, ಜಿಲ್ಲಾ ನ್ಯಾಯಾಧೀಶರು ಇರ್ಬೋದು, ತಾಲೂಕು ದಂಡಾಧಿಕಾರಿ ಇರ್ಬೋದು, ಜಿಲ್ಲಾ SP ಇರ್ಬೋದು, ಎಲ್ಲ ಮಹಿಳೆಯರೇ ನಿಮ್ಮ ದುಃಖ ದುಮ್ಮಾನಗಳನ್ನು, ದೂರುಗಳನ್ನು ಸಲ್ಲಿಸ್ತಕ್ಕಂಥ, ನಿಮ್ಮ ನ್ಯಾಯವನ್ನು ಪಡ್ತಕ್ಕಂಥ ಎಲ್ಲ ಹಕ್ಕನ್ನು ನಮ್ಮ ಜಿಲ್ಲೆ ಪಡೆದಿದೆ. ಅದಕ್ಕೆ ನೀವು ಪುಣ್ಯವಂತರಿರ್ತಕ್ಕಂಥದ್ದು ತಪ್ಪಾಗಬಾರದು. ಪ್ರಪಂಚಾದ್ಯಂತ ಮಹಿಳೆಯರ ಸ್ವಾತಂತ್ರ್ಯ ಮತ್ತು ಮಹಿಳೆಯರ ಹಕ್ಕುಗಳ ಬಗ್ಗೆ ಹೋರಾಟದಿಂದ ತಮ್ಮ ಹಕ್ಕನ್ನು ಪಡೆಯುವಂತಹ ಸಂದರ್ಭದಲ್ಲಿ ಭಾರತ ದೇಶ ನಾವು ಹತ್ರೊಳಗಡೂ ಇಲ್ಲ, ಇನ್ನೂ ಹೋರಾಟಗಳು ನಡೀಲೇಬೇಕಾಗಿದೆ. ಮಹಿಳೆಯರಿಗೆ ಸಿಕ್ಕಬೇಕಾದಂಥ ಸವಲತ್ತುಗಳು ಸರಿಯಾಗಿ ಸಿಕ್ಕಿಲ್ಲ ಅಂತಕ್ಕಂಥದ್ದು ಪ್ರಪಂಚದಾದ್ಯಂತ ಸರ್ವೆಯಲ್ಲಿ ಕಂಡುಬರುತ್ತದೆ. ಭಾರತದ ಪ್ರತಿ ರಾಜ್ಯದಲ್ಲೂ ನೋಡಿದಾಗ ಮಹಿಳೆಯರ ಮೇಲಿನ ದೌರ್ಜನ್ಯಗಳು,
ಮತ್ತು ತಮ್ಮ ಹಕ್ಕುಗಳನ್ನು ಎದ್ದಾಗ ನೀವು ದೇವ್ರಿಗೆ ಕೈ ಮುಗ್ದೆ ಎದ್ದೇಳ್ತೀವಲ್ವ ಎಲ್ಲ ಹೆಣ್ಮಕ್ಳು ಕೈ ಮುಗಿತೀರಾ ಇವತ್ತು ಒಳ್ಳೇದ್ ಮಾಡಪ್ಪ ಒಳ್ಳೇದ್ ಮಾಡಪ್ಪ ಜೊತೆಗೆ ಗ್ರಾಟಿಟ್ಯೂಡ್ ಕೃತಜ್ಞತೆಯಿಂದ ಎದ್ದೇಳಿ ಇವತ್ತು ಹೊಸ ದಿನ ಕೊಟ್ಟಿದ್ದಾನೆ ದೇವರು ನನಗೆ ನನ್ನ ಶರೀರ ನನ್ನ ಮನಸ್ಸಿಗೆ ನನ್ನ ಕೃತಜ್ಞತೆ ಸಲ್ಲಿಸಿ ನಂದು ಇವತ್ತಿನ ದಿನನ ನಾನು ಖುಷಿಯಾಗಿ ಸಮಾಧಾನವಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ದೇವ್ರಿಗೆ ಕೈ ಮುಗ್ದು ಹೇಳ್ಬೋದಾ? ಎಷ್ಟೊತ್ತು ಬೇಕು ಅದಕ್ಕೆ? ಯಾವಾಗ ನೀವು ದಿನ ಪೂರ್ತಿ ಪ್ರತಿ ಕ್ಷಣನೇ ನೀವು ಪಾಠ ಮಾಡ್ತಿರ್ತೀರಾ, ನಿಮ್ ಥಾಟ್ಸ್ ಅಲ್ಲಿ ಎಲ್ಲೆಲ್ಲೋ ಹೋಗಕ್ಕಾಗಲ್ಲ, ಪಾಠದಲ್ಲಿ ಇರುತ್ತೆ. ಬಟ್ ಯಾವಾಗ ನೀವು ನಿಮ್ಮಷ್ಟಕ್ಕೆ ನೀವು ಇರ್ತೀರಾ, ಲಿವ್ ಇನ್ ದ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ಆ ಕೃತಜ್ಞತಾ ಮನೋಭಾವನೆ ಯಾರು ಬೆಳೆಸ್ಕೋತೀರಾ, ಏನೇ ಸಮಸ್ಯೆ ಬಂದ್ರೂ ನೀವು ನಿಭಾಯಿಸ್ತೀರಾ. ನಿಮ್ ಶರೀರ ಅದಕ್ಕೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಈಗ ಮನ್ಸು ಹೇಳ್ತಿರತ್ತೆ, ಬುದ್ಧಿನೂ ಹೇಳ್ತಿರತ್ತೆ ನೀನ್ ಮಾಡು ನಿನ್ಗಾಗತ್ತೆ, ಆದ್ರೆ ಶರೀರ ನಿಮ್ಗೆ ಸಪೋರ್ಟೇ ಮಾಡಲ್ಲ. 4 ಸತಿ ಮೆಟ್ಲ ತಿಳಿರಿ ಅಂದ್ರೆ ಎಷ್ಟು ಜನ ಇಳಿತೀರಾ? 2ನೇ ಸತಿಗೆ ಉಸಿರು ಮೇಲಕ್ಕೆ ಬರುತ್ತೆ, ಯಾಕಪ್ಪ ನನ್ ಕೈ ಬೇಡ, ಯಾವ ಪ್ರೈಸು ಬೇಡ, ಯಾವ ಇದು ಬೇಡ, ನೀವು ಹೋಗೋದಿಲ್ಲ ಹೋಗಿ ನನ್ನ ಪಾಡಿಗೆ ನಾನು ಇರ್ತೀನಿ. ಯಾವಾಗ ನಿಮ್ ಮನಸ್ಸು ಹೇಳ್ದಂಗೆ ನಿಮ್ ಶರೀರ ಕೇಳತ್ತೆ, ನಿಮ್ ಶರೀರ ಹೇಳ್ದಂಗೆ ನಿಮ್ ಮನಸ್ಸು ಕೇಳತ್ತೆ, ನಿಮ್ಮಂತ ಆಸ್ತಿವಂತ ಯಾರೂ ಇಲ್ಲ. ಅದನ್ನ ಯಾವತ್ತಿಗೂ ಕಳ್ಕೊಳಕ್ ಹೋಗ್ಬೇಡಿ. ಎಲ್ಲಾ ಮಹಿಳೆಯರಿಗೂ ನಿಮ್ಮ ಕಡೆಗೆ ನೀವು ಗಮನ ಕೊಡಿ. ಪ್ರಪಂಚ ನಾನು ಇರ್ಲಿಲ್ದೇ ಇರ್ಲಿ ಅದಿದ್ದೇ ಇರುತ್ತೆ. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸುತ್ತಮುತ್ತ ಇರೋರೆಲ್ಲರೂ ಚೆನ್ನಾಗಿರ್ತಾರೆ. ಯಾವಾಗ ನಾನು ಚೆನ್ನಾಗಿದ್ರೆ, ನಾನು ಹೊತ್ಕೊಂಡು ಮಲಗಿದ್ರೆ ಎಷ್ಟು ಜನ ಬಂದು ನೋಡ್ತಾರೆ ನನ್ನ, ಎಷ್ಟು ದಿನ ನೋಡ್ತಾರೆ? ಅದಕ್ಕೆ ಅವಕಾಶನೇ ಕೊಡ್ಬೇಡಿ. ಯಾವತ್ತು ಇನ್ನೊಬ್ರು ಕೈಲಿ ನಾನು ಮಾಡಿಸ್ಕೋಬೇಕು ಅಂತ ನಾನ್ ಲಾಸ್ಟ್ ನನ್ನ ಉಸಿರಿರೋವರೆಗೂ ನಾನು ಇನ್ನೊಬ್ರಿಗೆ ನಾನು ಮಾಡಬೇಕು ಅನ್ನೋ ಮನೋಭಾವನೆನ ಬೆಳೆಸ್ಕೊಳ್ಳಿ. ಅದೇ ನಿಮ್ಮನ್ನ ಸಾಕಷ್ಟು ದೂರ ಕರ್ಕೊಂಡು ಹೋಗುತ್ತೆ. ಯಾವುದೇ ಒತ್ತಡ, ಏನೇ ಸಮಸ್ಯೆ, ಎಂಥದೇ ಇದ್ರೂ ನೀವು ಅದನ್ನ ವಿಶ್ವಾಸದಿಂದ ಆರೋಗ್ಯವಾಗಿ ನೀವು ಅದನ್ನ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಬೆಳೆಸ್ಕೊತೀರ. ಕಡೆಯದಾಗಿ ಇತ್ತು ಲಾಸ್ಟ್ 2 ಮಿನಿಟ್ಸು, ನಿದ್ರೆ, ನಿಮ್ಮ ಊಟ ತಿಂಡಿ, ಡಯಟ್